ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ತಿಳಿಸೋಕೆ ಹೊರಟಿರುವ ಪುಣ್ಯಕ್ಷೇತ್ರವು ನಿಜಕ್ಕೂ ಅತ್ಯದ್ಭುತವಾದದ್ದು. ಕೇವಲ ನೋಡುವುದಕ್ಕೆ ಮಾತ್ರವಲ್ಲ, ಈ ಸ್ಥಳದ ಮಹಿಮೆ, ಪುರಾಣ ಸಂಗತಿ ಹಾಗೂ ದಂತಕಥೆ ಕೂಡ ನಮ್ಮೆಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡುತ್ತೆ. ಈ ಸ್ಥಳದಲ್ಲಿ ನೆಲೆ ನಿಂತಿರುವ ಶಕ್ತಿಯೇ ಶ್ರೀ ನರಸಿಂಹಸ್ವಾಮಿ. ಈ ದೇವಾಲಯದ ಹಿನ್ನೆಲೆಯನ್ನ ಕೆದಕಿದರಂತೂ ಈ ಕ್ಷೇತ್ರದಲ್ಲಿ ದೂರ್ವಾಸ ಮುನಿಗಳೇ ಅದೆಷ್ಟೋ ವರ್ಷಗಳು ಇಲ್ಲಿಯೇ ತಂಗಿದ್ರು. ಅಲ್ಲದೆ ಶ್ರೀ ನರಸಿಂಹನನ್ನ ಸ್ವತಃ ಆರಾಧಿಸಿದ್ರು ಅನ್ನೋ ವಿವರಣೆ ಸಿಗುತ್ತೆ. ಹಾಗಾಗಿ ಈ ಕ್ಷೇತ್ರ ಅತ್ಯಂತ ಶಕ್ತಿಯುತವಾದ ಕಾಸ್ಮಿಕ್ ಶಕ್ತಿಯನ್ನ ಪಸರಿಸುತ್ತಾ ಭಕ್ತಾದಿಗಳ ಕುಂದು ಕೊರತೆಗಳನ್ನ ನಿವಾರಿಸುತ್ತಾ ನೆಲೆ ನಿಂತಿದೆ. ಇಲ್ಲಿ ದೂರ್ವಾಸ ಮುನಿಗಳೇ ನರಸಿಂಹನನ್ನ ಆರಾಧಿಸಿದ್ದರಿಂದ ಈ ಮೂಲ ಮೂರ್ತಿಯನ್ನ ದೂರ್ವಾಸಕರಾರ್ಜಿತ ಲಕ್ಷ್ಮೀ ನರಸಿಂಹನೆಂದು ವಿಖ್ಯಾತಿಯನ್ನ ಪಡೆದುಕೊಂಡಿದೆ. ಅಷ್ಟಕ್ಕೂ ಈ ಕ್ಷೇತ್ರದಲ್ಲಿ ಒಮ್ಮೆ ಜೀವಮಾನದಲ್ಲಿ ಭೇಟಿ ನೀಡಿದರೆ ಅದೆಂಥದ್ದೇ ದುಷ್ಟ ಕಣ್ಣು, ಪೀಡೆ, ಪಿಶಾಚಿ ಕಾಟ, ವಿಪರೀತ ಕೋಪ, ಶತ್ರುಗಳ ಉಪಟಳದಿಂದ ಶೀಘ್ರವೇ ಮುಕ್ತಿ ಹೊಂದುತ್ತಾರೆಂದು ನಂಬಿಕೆ ಇದೆ. ಅಷ್ಟಕ್ಕೂ ಈ ಕ್ಷೇತ್ರ ಯಾವುದು? ಈ ಪುಣ್ಯ ಸ್ಥಳ ಇರೋದಾದರೂ ಎಲ್ಲಿ? ಇಲ್ಲಿನ ಸ್ಥಳ ಪುರಾಣ, ದಂತಕಥೆ ಹೇಳುವುದೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಕ್ಷೇತ್ರವನ್ನ ರುದ್ರಾಂಗತ ಶ್ರೀ ನರಸಿಂಹ ಕ್ಷೇತ್ರವೆಂತಲೂ ಕರೆಯಲಾಗುತ್ತೆ. ಅಲ್ಲದೆ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಈಡೇರಿಸುವವನಾದ್ದರಿಂದ ಈ ಪುಣ್ಯಕ್ಷೇತ್ರವನ್ನ ತ್ವರಿತಾಲಯ ಎಂದು ಕರೆಯುತ್ತಾರೆ. ಈ ಕ್ಷೇತ್ರವು ಇತಿಹಾಸ ಮತ್ತು ಪುರಾಣ ಪ್ರಸಿದ್ಧವಾಗಿ ತೊರವೆ ಶ್ರೀ ಲಕ್ಷ್ಮೀ ದೇವಾಲಯವೆಂದೇ ಖ್ಯಾತಿ ಪಡೆದುಕೊಂಡಿದೆ. ಈ ಆಲಯವು ನೆಲೆಗೊಂಡಿರುವುದು ವಿಜಯಪುರ ಜಿಲ್ಲೆಯ ತೊರವಿ ಎಂಬ ಗ್ರಾಮದಲ್ಲಿ. ಕುಮಾರ ವಾಲ್ಮೀಕಿಯು ಇದೇ ದೇವಾಲಯದಲ್ಲಿ ತೊರವಿ ರಾಮಾಯಣವನ್ನ ಕನ್ನಡದಲ್ಲಿ ರಚಿಸಿದ್ದಾನೆ. ತೊರವಿ ರಾಮಾಯಣ ಕೃತಿಯನ್ನ ದೇವಸ್ಥಾನದ ಒಳ ಆವರಣದಲ್ಲಿ ಪ್ರದರ್ಶನಕ್ಕಿಡಲಾಗಿದ್ದು, ಕೃತಿಯಲ್ಲಿನ ಸಾಲುಗಳನ್ನ ದೇವಾಲಯದ ಒಳ ಆವರಣದಲ್ಲಿ ಬರೆಯಲಾಗಿದೆ. ತೊರವಿ ಗ್ರಾಮವು ವಿಜಯಪುರದಿಂದ ಪಶ್ಚಿಮಕ್ಕೆ 6 ಕಿಲೋಮೀಟರ್ ಅಂತರದಲ್ಲಿ ಅಥಣಿಗೆ ಹೋಗುವ ಮಾರ್ಗದಲ್ಲಿ ಸಿಗುವಂತಹ ಗ್ರಾಮ. ಈ ಗ್ರಾಮದಲ್ಲಿಯೇ ನೆಲೆ ನಿಂತಿದೆ ಅತಿ ಪುರಾತನವಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಈ ದೇವಸ್ಥಾನ ಗುಹಾಂತರ ದೇವಾಲಯದಂತೆ ಗೋಚರಿಸುತ್ತೆ. ಇಲ್ಲಿನ ಮೂಲ ಮೂರ್ತಿಯ ಆಕರ್ಷಕವಾದ ನರಸಿಂಹ ವಿಗ್ರಹ ಭಕ್ತರ ಕಣ್ಮನ ಸೆಳೆಯುತ್ತೆ. 15ನೆಯ ಶತಮಾನದಲ್ಲಿ ನರಹರಿ ಎಂಬ ಕವಿ ಕುಮಾರ ವಾಲ್ಮೀಕಿ ಎಂಬ ಹೆಸರಿನಿಂದ ನರಸಿಂಹ ದೇವಸ್ಥಾನದಲ್ಲಿಯೇ ಕುಳಿತು ತೊರವಿ ರಾಮಾಯಣವನ್ನ ರಚಿಸಿದ ಎಂಬ ಪ್ರತೀತಿ ಇದೆ. ಶ್ರೀ ಕ್ಷೇತ್ರ ತೊರವೆ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ ವಿಜಯಪುರ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಸ್ಥಳದಲ್ಲಿ ಒಂದು. ಇದು ಐತಿಹಾಸಿಕ ದೇವಾಲಯವಾಗಿದ್ದು ಪೌರಾಣಿಕ ಹಿನ್ನೆಲೆಯನ್ನ ಕೂಡ ಹೊಂದಿದೆ. ದೂರ್ವಾಸ ಮುನಿಗಳೇ ಪೂಜಿಸುತ್ತಿದ್ದರೆಂಬ ಐತಿಹ್ಯವಿದೆ. ದೂರ್ವಾಸರು ಪೂಜಿಸಿದ ನರಸಿಂಹ ಸ್ವಾಮಿಯನ್ನ ದೂರ್ವಾಸಕರಾರ್ಜಿತ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಎನ್ನಲಾಗತ್ತೆ. ನರಸಿಂಹ ಸ್ವಾಮಿ ಪಕ್ಕದಲ್ಲಿ ರುದ್ರ ದೇವರು ಇರೋದ್ರಿಂದ ರುದ್ರಾಂಗತ ಲಕ್ಷ್ಮೀ ನರಸಿಂಹ ಎಂತಲೂ ಕರೀತಾರೆ. ಪ್ರತಿದಿನವೂ ಇಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ನವರಾತ್ರಿಗಳಲ್ಲಿ ವಿಶೇಷ ಉತ್ಸವ ಕಾರ್ಯಕ್ರಮಗಳು ನಡೀತಾವೆ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಭಕ್ತರ ಮನೋಕಾಮನೆಗಳನ್ನ ಅತಿ ಶೀಘ್ರದಲ್ಲಿಯೇ ನೆರವೇರಿಸುತ್ತಿದ್ದ ಕಾರಣ ಗ್ರಾಮವನ್ನ ತ್ವರಿತಾಲಯ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು. ಇದು ಶಾಯಿ ಆಳ್ವಿಕೆಗೂ ಹಿಂದಿನ ದೇವಾಲಯವಾಗಿದ್ದು, ಆ ಕಾಲದಲ್ಲಿ ತೊರವಿ ಗ್ರಾಮವು ಸುಮಾರು 9 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದ ದೊಡ್ಡ ಪಟ್ಟಣವಾಗಿತ್ತು. ಅಲ್ಲದೆ ಇಸ್ಲಾಂ ಆಡಳಿತ ಇದ್ದರೂ ಕೂಡ ಈ ದೇವಾಲಯಕ್ಕೆ ಯಾವುದೇ ಹಾನಿ ಮಾಡಲಾಗಲಿಲ್ಲ ಅಥವಾ ಈ ದೇವಾಲಯದ ತಂಟೆಗೆ ಕೈ ಹಾಕಲಿಲ್ಲ. ಈ ದೇವಾಲಯಕ್ಕೆ ಸಾಕಷ್ಟು ದೇಣಿಗೆ ನೀಡಿದ್ದರ ಬಗ್ಗೆ ಶಾಸನಗಳು ಕೂಡ ಇವೆ. ಈಗಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗಿಂತಲೂ ಮೊದಲು ಒಕ್ಕಳಮಟ್ಟಿ ನರಸಿಂಹಸ್ವಾಮಿ ದೇವರನ್ನ ಪೂಜಿಸಲಾಗ್ತಿತ್ತು. ಸ್ವಾಮಿಗೆ ಪ್ರತಿದಿನವೂ 40 ಕೆಜಿ ಹಯಗ್ರೀವವನ್ನ ಸ್ವಲ್ಪವೂ ಮಡಿಗೆ ಚ್ಯುತಿ ಬಾರದಂತೆ ಸಮರ್ಪಿಸಬೇಕಿತ್ತು. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಒಕ್ಕಳಮಟ್ಟಿ ನರಸಿಂಹಸ್ವಾಮಿ ಶಿಕ್ಷಿಸುತ್ತಾರೆ ಎಂಬುದು ಜನರ ನಂಬಿಕೆಯಾಗಿತ್ತು. ಈ ಸಂದರ್ಭಕ್ಕೆ ಸಾಕ್ಷಿ ಎಂಬಂತೆ ಒಂದು ಕಥೆಯೂ ಕೂಡ ಚಾಲ್ತಿಯಲ್ಲಿದೆ. ಒಮ್ಮೆ ಅಚಾನಕ್ಕಾಗಿ ಆದ ತಪ್ಪುಗಳಿಗೂ ಶಿಕ್ಷೆಗೆ ಗುರಿಯಾದ ಭಕ್ತರನ್ನ ಕಂಡು ಸ್ವತಃ ನರಸಿಂಹಸ್ವಾಮಿಯೇ ಮರುಕಪಟ್ಟು ದೇವಾಲಯದಿಂದ ಹೊರಡಲು ನಿಶ್ಚಯಿಸಿದನಂತೆ. ಅರ್ಚಕರಿಗೆ ಸ್ವಪ್ನದಲ್ಲಿ ಬಂದು ತಮ್ಮನ್ನ ಗುಪ್ತಗಂಗೆಯಲ್ಲಿ ವಿಸರ್ಜನೆ ಮಾಡುವಂತೆ ಆದೇಶಿಸಿದನಂತೆ. ಅರ್ಚಕರು ಆದೇಶದಂತೆ ನಡೆದುಕೊಳ್ತಾರೆ. ಒಕ್ಕಳಮಟ್ಟಿ ನರಸಿಂಹಸ್ವಾಮಿ ದೇವರನ್ನ ಗುಪ್ತಗಂಗೆಯಲ್ಲಿ ವಿಸರ್ಜನೆ ಮಾಡಿದ ನಂತರ ಅರ್ಚಕರಿಗೆ ಬರುವ ಭಕ್ತರಿಗೆ ದೇವರು ಎಲ್ಲಿ ಎಂದರೆ ಏನು ಹೇಳಬೇಕು ಎಂಬ ಚಿಂತೆ ಕಾಡುತ್ತೆ. ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿದಾಗ ಸ್ವಪ್ನದಲ್ಲಿ ಕಾಣಿಸಿಕೊಂಡ ನರಸಿಂಹಸ್ವಾಮಿಯು ವಿಸರ್ಜನೆ ಮಾಡಿದ ಸ್ಥಳದ ಬಳಿ ಬರುವಂತೆ ಹೇಳಿದ. ಮರುದಿನ ಅರ್ಚಕರೆಲ್ಲರೂ ಗುಪ್ತಗಂಗೆಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿದಾಗ ನರಸಿಂಹಸ್ವಾಮಿ ವಿಗ್ರಹವು ಮೇಲೆ ಬಂದು, ನಾನು ಬರಲಾರೆ, ನನ್ನ ತಮ್ಮನನ್ನ ಕಳುಹಿಸುವೆ, ನೀವು ಹಸಿ ಮೇವನ್ನ ತೆಗೆದುಕೊಂಡು ಕೃಷ್ಣ ತೀರದಿಂದ ದಕ್ಷಿಣಕ್ಕೆ ಹೋಗಿ
ಮೇವಿಗೆ ಯಾವಾಗ ಸ್ಪರ್ಶ ಆಗುತ್ತದೆಯೋ ಅದೇ ಸ್ಥಳದಲ್ಲಿ ನನ್ನ ತಮ್ಮನಿರುತ್ತಾನೆ ಎಂದು ಹೇಳಿ ಗುಪ್ತ ಗಂಗೆಯಲ್ಲಿ ಗುಪ್ತನಾದನಂತೆ. ಅರ್ಚಕರೆಲ್ಲರೂ ಮಡಿಯಿಂದ ಹಸಿ ಮೇವನ್ನ ಎತ್ತಿನ ಬಂಡಿಯಲ್ಲಿ ತೆಗೆದುಕೊಂಡು ಕೃಷ್ಣ ತೀರಕ್ಕೆ ಹೊರಟರು. ಸಮೀಪದ ಚಿಮ್ಮಲಗಿ ಗ್ರಾಮದ ದೇಶಪಾಂಡೆ ವಂಶದ ಒಡೆತನದ ಜಮೀನಿನಲ್ಲಿ ಬಂದಾಗ ಮೇವಿಗೆ ಅಗ್ನಿ ಸ್ಪರ್ಶವಾಗತ್ತೆ. ಭೂಮಿಯ ಒಳಗೆ ಶ್ರೀ ಲಕ್ಷ್ಮಿ ಸಹಿತನಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿಯು ಸಿಗುತ್ತೆ. ದೇಶಪಾಂಡೆ ವಂಶಸ್ಥರ ಸ್ವಪ್ನದಲ್ಲಿ ನರಸಿಂಹ ಸ್ವಾಮಿ ಕಂಡು ಅವರೊಂದಿಗೆ ನನ್ನನ್ನು ಕಳುಹಿಸು, ತೋರವಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಳ್ಳುವೆ ಎಂದು ಹೇಳಿದಾಗ ಅರ್ಚಕರು ಹಿಂತಿರುಗಿ ತೋರವಿ ಗ್ರಾಮಕ್ಕೆ ಬಂದು ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಹೀಗೆ ಪ್ರತಿಷ್ಠಾಪನೆಗೊಂಡಂತಹ ತೋರವಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿಯು ವಿಶೇಷವಾಗಿದ್ದು, ಬಲಭಾಗದಲ್ಲಿ ಶ್ರೀ ಲಕ್ಷ್ಮಿ, ಎಡಭಾಗದಲ್ಲಿ ಪ್ರಹ್ಲಾದನ ಮೂರ್ತಿ ಇದೆ. ತೋರವಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಿಂದ ಸ್ವಲ್ಪವೇ ದೂರದಲ್ಲಿದೆ ಗುಪ್ತ ಗಂಗಾ ಎಂಬ ಬಾವಿ. ಆದಿಲ್ ಶಾಹಿಯು ಪಶ್ಚಿಮ ಯುದ್ಧದಲ್ಲಿ ವಿಜಯ ಸಾಧಿಸಿ ಹಿಂತಿರುಗುವಾಗ ಗಂಗೆಯು ಸುಲ್ತಾನನಿಗೆ ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ನೀನು ಹಿಂತಿರುಗಿ ನೋಡಿದರೆ ಅದೇ ಸ್ಥಳದಲ್ಲಿ ನೆಲೆಸುತ್ತೇನೆ ಎಂದು ಉತ್ತರಿಸ್ತಾಳೆ. ಸುಲ್ತಾನನು ತೋರವಿ ಗ್ರಾಮ ಸಮೀಪಿಸಿದಾಗ ಕುತೂಹಲವನ್ನ ತಡೆಯಲಾರದೆ ಹಿಂದಿರುಗಿ ನೋಡ್ತಾನೆ. ಹಾಗಾಗಿ ಗಂಗೆಯು ಅಲ್ಲಿಯೇ ನೆಲೆಸಿದಳು ಎಂಬ ಸ್ಥಳ ಪುರಾಣ ಕೂಡ ಇದೆ. ಎಷ್ಟೇ ಬರಗಾಲ ಬಂದರೂ ಇಲ್ಲಿ ಮಾತ್ರ ಎಂದಿಗೂ ನೀರು ಬತ್ತೋದಿಲ್ಲ. ತೋರವಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಜಾಗೃತ ಮತ್ತು ಶಕ್ತಿಯುತವಾದ ಕ್ಷೇತ್ರ. ಇದೇ ಕ್ಷೇತ್ರದಲ್ಲಿ ನರಹರಿಯು ತೋರವೆ ರಾಮಾಯಣ ರಚಿಸ್ತಾನೆ. ಈ ಕೃತಿಗೆ ಶ್ರೀ ಕುಮಾರ ವಾಲ್ಮೀಕಿ ಕೃತಿ ಶ್ರೀ ಬಿರುದನ್ನು ಕೊಡಲಾಗತ್ತೆ. ಪುರಂದರದಾಸರು ಇದೇ ಕ್ಷೇತ್ರದಲ್ಲಿ 5-6 ಹಾಡುಗಳನ್ನು ಬರೆದಿದ್ದಾರೆ ಎಂಬ ಪುರಾವೆಗಳೂ ಇದೆ. ಇಂದಿಗೂ ಇಲ್ಲಿ ನಡೆಯುವ ಪವಾಡಗಳು ಒಂದೆರಡಲ್ಲ. ಜೀವನದಲ್ಲಿ ನಡೆಯುವ ಎಂಥದ್ದೇ ತಂಟೆ ತಾಪತ್ರೆಯಗಳಿಗೂ ಇಲ್ಲಿ ಶೀಘ್ರ ಪರಿಹಾರ ಸಿಕ್ಕೇ ಸಿಗುತ್ತೆ ಎಂಬ ಬಲವಾದ ನಂಬಿಕೆ ಇಲ್ಲಿನ ಭಕ್ತರದ್ದು. ಕಾಕತಾಳೀಯವೋ ಏನು, ಅದೇನೇ ಸಮಸ್ಯೆಗಳಿದ್ದರೂ ಇಲ್ಲಿ ಪರಿಹಾರವಾಗಿರೋದು ಇಲ್ಲಿ ನೆಲೆಸಿರುವ ನರಸಿಂಹನ ಶಕ್ತಿಯಲ್ಲದೆ ಮತ್ತೇನೂ ಅಲ್ಲ ಅನ್ನೋದು ಇಲ್ಲಿನವರ ನಂಬಿಕೆ. ನಿಮಗೂ ಕೂಡ ಇಲ್ಲಿಗೆ ಭೇಟಿ ನೀಡಬೇಕೆನಿಸಿದ್ರೆ ಶ್ರದ್ಧಾ ಭಕ್ತಿಯಿಂದ ಇಲ್ಲಿಗೆ ಭೇಟಿ ನೀಡಿ. ದೇವರಿಗೆ ಹಯಗ್ರೀವದ ಹರಕೆಯನ್ನು ಕಟ್ಟಿಕೊಂಡ್ರೆ ಶೀಘ್ರವೇ ನಿಮ್ಮ ಮನೋಕಾಮನೆಗಳು ಸಿದ್ಧಿಸ್ತಾವೆ ಅಂತಲೇ ಹೇಳ್ತಾರೆ. ಶ್ರೀ ಲಕ್ಷ್ಮೀ ನರಸಿಂಹನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.